ಹಾಯ್ ಎಲ್ಲರಿಗೂ. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರ ಅನ್ಕೊಳತ್ತೀನಿ. ಈಗ ನಾ ಇದೇನು ಬಾಟಲ್ ತೋರ್ಸಾತೀನಿಲ್ಲ, ರೆಡ್ ಕಲರ್ ಆಯಿಲ್ ಇದು ಫೇಸ್ ಮಸಾಜ್ ಆಯಿಲ್ ಇದೆ. ಸೊ ನಾವು ಫೇಸಿಗಾಗಲಿ ನಮ್ಮ ಬಾಡಿಗಾಗಲಿ ಮಸಾಜ್ ಕೊಟ್ಕೊಂಡ್ರೆ ಅದ್ರದ್ದು ಬೆನಿಫಿಟ್ಸ್ ನಮಗೆ ಭಾಳ ಇರ್ತಾವೆ. ಈಗ ನಮ್ಮ ಸ್ಕಿನ್ ಒಳಗೆ ಏನು ಒಂದು ಸುಕ್ಕೆಲ್ಲ ಬರ್ತಿರ್ತೈತಿ, ನೆರಿಗೆ ಬರ್ತಿರ್ತಾವೆ, ಅವೆಲ್ಲ ಕಮ್ಮಿ ಆಗ್ತಾವೆ. ಸೊ ನಾ ಇದಕ್ಕೆ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಪ್ಯೂರ್ ತೊಗೊಂಡೇನಿ, ಆಮೇಲೆ ಚೆಂಡು ಹೂವಿನ ಎಲೆ ತೊಗೊಂಡೇನಿ, ಕೇಸರಿ ತೊಗೊಂಡೇನಿ, ರತನ್ ಜೂಟ್. ಇದು ರತನ್ ಜೂಟ್ ಏನೈತಲ್ಲ, ಇದು ಮೇನ್ ಇಂಗ್ರೀಡಿಯೆಂಟ್ಸ. ರತನ್ ಜೂಟ್ ಆಯಿಲ್ ಅಂತ ಬೇಕಾದ್ರೆ ನೀವು ಇಂಟರ್ನೆಟ್ನಾಗ ಸರ್ಚ್ ಮಾಡಿರಿ, ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತೈತಿ. ನಾವು ಈ ಯಾವ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಲ್ದೆ ಬರೀ ರತನ್ ಜೂಟ್ ಆಯಿಲ್ ಮಾಡ್ಕೊಂಡ್ರು ಮಸ್ತ್ ಅಂದ್ರೆ ಮಸ್ತ್ ಎಫೆಕ್ಟ್ ಕೊಡ್ತೈತಿ. ರತನ್ ಜೂಟ್ ಅನ್ನೋದನ್ನ ನಮ್ಮ ಫೇಸಿಗೆ ಮತ್ತು ನಮ್ಮ ಹೇರಿಗೆ ಭಾಳ ಒಂದು ಚಲೋ ರಿಸಲ್ಟ್ ಕೊಡ್ತೈತಿ. ಸೊ ಈಗ ಮೊದಲಿಂದನೂ ಎಲ್ಲರಿಗೂ ಆಯಿಲ್ ಮಸಾಜ್ ಬಗ್ಗೆ ಸ್ವಲ್ಪ ಗೊತ್ತಿರ್ತೈತಿ. ಮೊದಲೆಲ್ಲ ನಮ್ಗೆ ಎಣ್ಣೆ ಹಚ್ಚಿ ಕೈ ಕಾಲಿಗೆಲ್ಲ ತಿಕ್ಕಿ ತಲೆ ಸ್ನಾನ ಮಾಡಿಸ್ತಿದ್ರು. ಅದೊಂದು ಸ್ಕಿನ್ ಭಾಳ ಚಂದ ಗ್ಲೋ ಇರ್ತಿತ್ತು ಅವಾಗ. ಅಭ್ಯಂಗ ಸ್ನಾನ ಅಂಥೇಳಿ ಒಂದು ಕಾನ್ಸೆಪ್ಟೂ ಐತಿ. ಅಭ್ಯಂಗ ಸ್ನಾನ ಅಂದರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಂತ. ಸೊ ಈಗ ಕೇಸರಿ ಹಾಕೀನಿ, ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ನಾಗ ಕೇಸರಿ ಹಾಕಿದ ಕೂಡಲೇ ನಾ ರತನ್ ಜೂಟ್ ಹಾಕೀನಿ. ರತನ್ ಜೂಟ್ ಹಾಕಿದ ಕೂಡಲೇ ಎಣ್ಣೆ ಆಟೋಮೆಟಿಕ್ ಹೆಂಗೆ ಕಲರ್ ಬಿಡತೈತಿ ನೋಡಿರಿ. ಇದ್ರಾಗ ನಾ ಯಾವುದೇ ಥರ ಕಲರ್ ಅಂತೂ ಮಿಕ್ಸ್ ಮಾಡಿಲ್ಲ. ಬಟ್ ರತನ್ ಜೂಟ್ ಏನೋ ಅದು ಒಂದು ಹರ್ಬ್ಸ್ ಇಲ್ಲ, ಅದಕ್ಕೆ ಇಷ್ಟು ಕೆಪಾಸಿಟಿ ಐತಿ ಫುಲ್ ರೆಡ್ ಆಯಿಲ್ ರೆಡ್ ಆಗಕ್ಕೆ ಅದ ಒಂದು ಕಾರಣ. ಆಮೇಲೆ ಈಗ ನಾನು ಕ್ಯಾರೆಟ್ ಹಾಕ್ಕೊಂಡಿನಿ. ಕ್ಯಾರೆಟು ನಮ್ಮ ಸ್ಕಿನ್ನಿಗೆ ಭಾಳ ಚಲೋ. ಈ ಕ್ಯಾರೆಟ್ ಆಯಿಲ್ ಅಂಥೇಳಿ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟಿತ್ತು. ಖುಷ್ಬು ಅವರು ಅದನ್ನು ಯೂಸ್ ಮಾಡ್ತಾರೆ ಅಂತೇಳಿ. ಸೊ ಎಲ್ಲರೂ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು ನಡು ಒಂದು ಸರಿ. ಸೊ ಅದಾದಮೇಲೆ ಸ್ವಲ್ಪ ರೋಸ್ ಪೆಟಲ್ಸ್ ಹಾಕ್ಕೊಂಡೀನಿ, ಚೆಂಡು ಹೂವಿನ ಎಲೆನೂ ಹಾಕ್ಕೊಂಡೀನಿ. ಚೆಂಡು ಹೂವಿನ ಎಲೆನೂ ಅದು ನಮಗೆ ಎಷ್ಟೋ ಜನರಿಗೆ ಗೊತ್ತಿರೋಂಗಿಲ್ಲ. ಇದೊಂದು ಆ್ಯಂಟಿ ಏಜ್ನಿಂಗ್ ಕಾನ್ಸೆಪ್ಟ್ ಅದ್ರ ಒಳಗಿರ್ತೈತಿ. ಆಮೇಲೆ ಡಿ ಟ್ಯಾನಿಂಗ್, ಆಮೇಲೆ ಆ್ಯಕ್ನಿ ಸ್ಪಾಟ್ಸ್ ಮತ್ತು ಏನು ಮಾರ್ಕ್ಸ್ ನಮ್ಮ ಮುಖದ ಮ್ಯಾಗ ಇರ್ತಾವಲ್ಲ ಅವೆಲ್ಲ ಕಮ್ಮಿ ಆಗಕ್ಕೆ ನಮ್ಗೆ ಚೆಂಡು ಎಲೆ ಹೆಲ್ಪ್ ಮಾಡ್ತೈತಿ ಭಾಳ ಅದ. ಸೊ ಈಗ ಎಲ್ಲ ಕುದಿಸಿದ ಮ್ಯಾಗ ಈ ಥರ ನೋಡಿರಿ, ಕುದಿಸಾದ್ಮ್ಯಾಗ ಈ ಥರ ಎಣ್ಣೆ ಬಿಟ್ಕೊಂಡೈತಿ ಇದೆ ನೋಡಿರಿ. ಎಷ್ಟು ಚಂದ ಆಗೈತಿ. ಕೆಂಪನ ಯಾವ ಕಲರ್ ಹಾಕಿಲ್ಲ, ಏನೂ ಹಾಕಿಲ್ಲ, ಬರೀ ಎಣ್ಣೆ ಕಲರ್ ನೋಡ್ರನ ಎಷ್ಟು ಚಂದ ಅನ್ಸತ್ತೈತಿ ಕೆಂಪ. ಈಗ ಇದನ್ನು ನಾ ಅರ್ಬಿ ಹಾಕಿ ಸೋಸಾತೀನಿ. ಬರೇ ಚಾನ್ಕಿಲ ಸೋಸ್ರಿ ಏನಾಗ್ತೈತಪ್ಪ ಅಂದ್ರೆ ಅದ್ರದ್ದು ಒಂದು ಸ್ವಲ್ಪ ಕಸ ಏನೈತಿಲ್ಲ ಅದು ಎಣ್ಣೆ ಒಳಗೆ ಬಿಟ್ಕೋತೈತಿ ಅಂತ ಹೇಳಿ ಅರ್ಬಿ ಒಳಗೆ ಚಾನ್ಸಾತೀನಿ ಚಂದಂಗೆ ಆಯಿಲ್ ಬಿಡಲಿ ಅಂಥೇಳಿ. ಸೊ ಈ ಫೇಸ್ ಆಯಿಲ್ ಏನೈತಿಲ್ಲ ನಾವು ವೀಕ್ಲಿ ಒಂದು 2 ಸರಿ ಹಚ್ಕೊಂಡು ಮುಖಕ್ಕೆ ಮಸಾಜ್ ಮಾಡಿಕೊಂಡು ಆಮೇಲೆ ಕಡ್ಲಿ ಹಿಟ್ಟಿನಿಂದಾಗಲಿ ಅಥವಾ ನಾ ಫೇಸ್ ಪೌಡ್ರ್ ಒಂದು ಮಾಡೇನಿಲ್ಲ ಅದರಿಂದ ನಾವು ಮುಖ ತೊಳ್ಕೊಳ್ಳೋದ್ರಿಂದ ಅಥವಾ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗ್ತೈತಿ. ಸೊ ಈಗ ನಮ್ದು ಸ್ಕಿನ್ ಚಲೋ ಇರಲಿ ಬಿಡಲಿ, ಆಫ್ಟರ್ 30 ನಾವು ಒಂದು ಸ್ಕಿನ್ ಕೇರ್ ರೂಟೀನ್ ಆಗಲಿ ಹೇರ್ ಕೇರ್ ರೂಟೀನ್ ಆಗಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಆಗಲಿ ಹೇರ್ ಆಗಲಿ ಚಲೋ ಇರ್ತಾವೆ ಅನ್ನೋದೊಂದು ನಮ್ಮ ಒಪಿನಿಯನ. ಸೊ ಈಗೆಲ್ಲ ಎಣ್ಣೆ ರೆಡಿ ಆದ್ಮ್ಯಾಗ ನಾ ಅದಕ್ಕೆ ಇದು ಎಸೆನ್ಷಿಯಲ್ ಆಯಿಲ್ ಹಾಕತ್ತೀನಿ. ರೋಸ್ ಪೆಟಲ್ಸ್ ಎಸೆನ್ಷಿಯಲ್ ಆಯಿಲ್ ಇದೆ. ಆಮೇಲೆ ವಿಟಮಿನ್ ಇ ಆಯಿಲೂ ಹಾಕತ್ತೀನಿ. ವಿಟಮಿನ್ ಇನು ನಮಗೆ ಸ್ಕಿನ್ನಿಗೆ ಚಲೋ ರಿಸಲ್ಟ್ ಕೊಡ್ತೈತೆ ಅಂತೇಳಿ ಟೀ ಟ್ರೀ ಆಯಿಲ್ ಹಾಕತ್ತೀನಿ. ಟೀ ಟ್ರೀ ಆಯಿಲಿಂದ ಪಿಂಪಲ್ಸ್ ಏನಾರ ಇದ್ರೆ ಅದ್ರದ್ದೊಂದು ಸ್ವಲ್ಪ ರೆಡ್ಯೂಸ್ ಆಗ್ತಾವೆ ಅಂಥೇಳಿ. ಸೊ ಎಲ್ಲ ಆಯಿಲ್ ರೆಡಿ ಆಗೈತಿ. ಇದನ್ನು ಪ್ಯಾಕ್ ಮಾಡೋಣ ಬರ್ರಿ. ಸೊ ಸ್ವಲ್ಪ ಆರ್ಡರ್ಸ್ ನನಗೆ ಮೊದಲೇ ಇದ್ದು ಮತ್ತು ಯಾರ್ಯಾರಿಗೆ ಬೇಕಂತೇಳಿ ಎಕ್ಸ್ಟ್ರಾ ಕೊಡೋಣ ಅಂಥೇಳಿ ಒಂದು ಸ್ವಲ್ಪ ಬಾಟಲ್ ಎಕ್ಸ್ಟ್ರಾನೂ ಮಾಡೀನಿ. ಒಂದು 100 ml ಬಾಟಲ್ ಐತಿ ಇದು ನಮಗೆ. ಸೊ ವೀಕ್ಲಿ ನಾವು 2 ಸರಿ ಯೂಸ್ ಮಾಡಿದ್ದು ಅಂದರೆ ಈ 100 ml ಬಾಟಲ್ ಏನಿದ್ರೂ ನಮಗೆ 2ರಿಂದ 3 ತಿಂಗಳು ಬರ್ತೈತಿ ಇದು. ಸೊ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನೂ ಅಂದ್ರೆ ಒಂದು ಸ್ವಲ್ಪ ಚಲೋ ಇರ್ತೈತಿ. ಆಮೇಲೆ ಒಂಥರ ಗ್ಲೋ ಇರ್ತೈತಿ. ಅದು ತೇವಾಂಶ ಅನ್ನೋದು ಮುಖದ ಮ್ಯಾಗ ಎದ್ದು ಕಾಣ್ತಿರ್ತೈತಿ. ಆಮೇಲೆ ನಮ್ಮ ರಕ್ತ ಪರಿಚಲನೆ ಸ್ಕಿನ್ನ ಮತ್ತು ಮುಖದ ಮೇಲೆ ರಕ್ತ ಪರಿಚಲನೆ ಚಲೋ ಆಗೋದ್ರಿಂದ ಇದೊಂದು ಆ್ಯಂಟಿ ಏಜ್ನಿಂಗ್ ಫ್ಯಾಕ್ಟ್ರ್ ಅಂತಲೇ ಹೇಳ್ಬೋದು. ಸೊ ನಾವು ಎಷ್ಟು ಚಲೋ ರೆಮಿಡಿ ಯೂಸ್ ಮಾಡ್ತೀವಿ, ನ್ಯಾಚುರಲ್ ರೆಮಿಡಿ ಯೂಸ್ ಮಾಡ್ತೀವಿ, ಅಷ್ಟು ಚಲೋ ನಮ್ಮ ಸ್ಕಿನ್ ಆಗಲಿ ಹೇರ್ ಆಗಲಿ ಇರ್ತಾವೆ. ಸೊ ಏನೂ ಮಾಡಲ್ದೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸ್ಟಡಿನೂ ಅಷ್ಟೇ, ನಾವು ಎಷ್ಟು ಚಂದ ಓದ್ತೀವಿ ಅಷ್ಟು ಚಂದ ಎಕ್ಸಾಮ್ ಬರಿತೀವಿ. ಇದು ಸೇಮ್ ಫ್ಯಾಕ್ಟ್ರಿ ಇಲ್ಲೂ ನಾವು ನಮ್ಮ ಸ್ಕಿನ್ನನ್ನು ಎಷ್ಟು ಚಂದ ಕೇರ್ ಮಾಡ್ತೀವಿ ಅಷ್ಟು ಚಂದ ಸ್ಕಿನ್ ಇರ್ತೈತಿ. ಸೊ ಈ ಆಯಿಲ್ ಎಲ್ಲರೂ ಟ್ರೈ ಮಾಡಿರಿ. ಸೊ ರತನ್ ಜೂಟ್ ಇಂಪಾರ್ಟೆನ್ಸನ್ನು ನಾನು ಇಲ್ಲಿ ಕೊಟ್ಟೇನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್.